ಬಾಗಲಕೋಟೆನಲ್ಲಿ ಶಿವಾಜಿ ಜಯಂತಿ ಅದ್ರ ಮೆರವಣಿಗೆ ಹೋಗ್ತಾ ಇದ್ದಾರೆ, ಅದಕ್ಕೆ ಕಲ್ಲು ಬಿಸಾಡಿದ್ದಾರೆ. ಅವ್ರಿಗೆ ನೆಮ್ಮದಿ ಮತ್ತು ಸುಭಿಕ್ಷೆ ಸಿಕ್ಕಿದೆ. ಅದೇ ರೀತಿಯಲ್ಲಿ DJ ಹಳ್ಳಿ ಮತ್ತು KG ಹಳ್ಳಿನಲ್ಲಿ ಅಖಂಡ ಶ್ರೀನಿವಾಸ ಮೂರ್ತಿಯವರೊಬ್ಬ ದಲಿತ ಶಾಸಕನ ಮನೆ ಮೇಲೆ ಒಂದು ಫೇಸ್ಬುಕ್ ಪೋಸ್ಟನ್ನು ಯಾರೋ ಮಾಡಿದ್ದನ್ನು ಇಟ್ಕೊಂಡ್ಬಿಟ್ಟು ದಾಳಿ ಮಾಡಿದ್ರಲ್ಲ, ಅವ್ರ ಇದ್ದಂತಹ ಕ್ರಿಮಿನಲ್ ಕೇಸ್ಗಳನ್ನು ವಾಪಸ್ ತೆಗೆದುಕೊಂಡು ಆ ಸಮುದಾಯಕ್ಕೆ ಶಾಂತಿ ನೆಮ್ಮದಿಯನ್ನು ಸಿದ್ದರಾಮಯ್ಯನವರು ಕೊಡ್ತಾ ಇದ್ದಾರೆ. ಹುಬ್ಬಳ್ಳಿನಲ್ಲಿ ಪೊಲೀಸ್ ಜೀಪನ್ನು ಜಖಮ್ ಮಾಡಿದಂಥವ್ರು ಇದ್ದಾರಲ್ಲ, ಅವರಿಗೆ ಶಾಂತಿ ನೆಮ್ಮದಿ ಸಿಗ್ತಾ ಇದೆ. ಇವತ್ತು ನೋಡಿದರೆ ಈ ಒಂದು ಸಿದ್ದರಾಮಯ್ಯನವರ 1000 ದಿನಗಳ ಅಧಿಕಾರದಲ್ಲಿ ಕಲ್ಲು ಬಿಸಾಡೋರಿಗೆ, ಅದು ಅಣ್ಣಮ್ಮನ ಜಾತ್ರೆ ಇರ್ಬೋದು, ಗಣೇಶ ಶೋಭಾಯಾತ್ರೆ ಇರ್ಬೋದು, ಶಿವಾಜಿ ಜಯಂತಿ ಮೇಲೆ ಕಲ್ಲು ಬಿಸಾಡೋರಿಗೆ ಅಷ್ಟೇ ಶಾಂತಿ ನೆಮ್ಮದಿ ಸಿಗ್ತಾ ಇರೋದು. ಅವರಿಗಷ್ಟೇ ಸಾಲ ಕೊಟ್ಟಿದ್ರ ಮೇಲೆ ಬಡ್ಡಿ ಮನ್ನಾ ಆಗ್ತಾ ಇದೆ. ಇನ್ಯಾರಿಗೂ ಏನು ಸಿಕ್ಕಲಿಲ್ಲ. ನಾನು ಹಿಂದೂಗಳಿಗೆ ಮನವಿ ಮಾಡ್ಕೊಳ್ತೀನಿ, ಈ 1000 ದಿನದಲ್ಲಿ ಯಾವ ಸಮುದಾಯಕ್ಕೆ ನ್ಯಾಯ ಸಿಕ್ಕಿದೆ ಅಂತ ನಿಮಗೆ ಗೊತ್ತಿದೆ. ಈ ಸಿದ್ದರಾಮಯ್ಯನವರು ಇದೇ ಥರ ಮುಂದುವರಿಯಕ್ಕೆ ಬಿಟ್ಟರೆ ಇವತ್ತು ಗಣೇಶನ ಶೋಭಾಯಾತ್ರೆ ಮೇಲೆ ಕಲ್ಲು ಬಿಸಾಡ್ತಾ ಇದ್ದಾರೆ, ಶಿವಾಜಿ ಜಯಂತಿ ಮೇಲೆ ಕಲ್ಲು ಬಿಸಾಡ್ತಾ ಇದ್ದಾರೆ, ಹಾಗೆ ಅಣ್ಣಮ್ಮನ ಮೆರವಣಿಗೆ ಮೇಲೆ ಕಲ್ಲು ಬಿಸಾಡ್ತಾ ಇದ್ದಾರೆ. ನಾಳೆ ಬೆಳಗ್ಗೆ ಇದೇ ಥರ ಮುಂದುವರಿತು ಅಂತ ಹೇಳಿದರೆ ನಿಮ್ಮ ಮದುವೆ ಮಂಟಪದ ಮೇಲೂ ಕಲ್ಲು ಬಿಸಾಡುತ್ತೆ. ನಾವು ಸತ್ತಾದ ಮೇಲೆ ಶವಯಾತ್ರೆ ಕೈಗೊಳ್ತೀವಿ, ಅದ್ರ ಮೇಲೂ ಕಲ್ಲು ಬೀಳುತ್ತೆ. ಇದನ್ನು ಎಚ್ಚೆತ್ಕೊಳ್ಬೇಕು ಅಂತ ನಾನು ಹಿಂದೂಗಳಲ್ಲೂ ಕೂಡ ನಾನು ಕೇಳ್ಕೊಳ್ತೀನಿ. ನಿಮ್ಮನ್ನು ಹತ್ತಿಕ್ಕೋದಕ್ಕೋಸ್ಕರ ಏನು ಕಮ್ಯುನಲ್ ವೈಲೆನ್ಸು ಅದು ಇದು ಅಂತೇಳಿ ಹೇಳ್ಬಿಟ್ಟು, ಪ್ರಚೋದನಾ ಭಾಷಣ ಅಂತೇಳಿ ಹೇಳ್ಬಿಟ್ಟು ಇವತ್ತು ಬಿಲ್ ತೊಗೊಬರ್ತಿದ್ರೆ, ಅದು ಯಾರಿಗೆ? ಕಲ್ಲು ಬಿಸಾಡೋರಿಗೆ ನೆಮ್ಮದಿ ಕೊಡಲಿಕ್ಕೆ, ಅವರಿಗೆ ರಕ್ಷಣೆ ಕೊಡಲಿಕ್ಕೆ ಈ ಒಂದು ಪ್ರಯತ್ನ ನಡೀತಾ ಇದೆ. ಶಿವಾಜಿ ಜಯಂತಿಯ ಮೆರವಣಿಗೆ ಮೇಲೆ ಕಲ್ಲು ಬಿಸಾಡಿದ ಮೇಲೆ ಯಾವುದೇ ನನಗೆ ಆಶ್ಚರ್ಯ ಆಗ್ತಾ ಇರಲಿಲ್ಲ. ಯಾಕೆಂದರೆ ಶಿವಾಜಿ ಹಿಂದೂ ಹೃದಯ ಸಾಮ್ರಾಟ. ಕಾಂಗ್ರೆಸ್ಸನ್ನು ಚುಕ್ಕಾಣಿ ಹಿಡಿದು ಕಾಂಗ್ರೆಸ್ಸನ್ನು ಮುನ್ನಡೆಸಿದ್ದು ಗಾಂಧಿಗಿಂತ ಮೊದಲು ಬಾಲಗಂಗಾಧರ ತಿಲಕರು. 1891ರಲ್ಲಿ ಪ್ರಾರಂಭ ಮಾಡಿದಂತಹ ಶಿವಾಜಿ ಜಯಂತಿ, ಆ ಜಯಂತಿಯ ಮೆರವಣಿಗೆ ಮೇಲೆ ಕಲ್ಲು ಬಿಸಾಡ್ತಾ ಇದೆ ಅಂತಂದರೆ ಇವತ್ತು ಕಾಂಗ್ರೆಸ್ಸಿಗೆ ಎಂತೆಂಥವ್ರು ಬಂದು ಸೇರಿಕೊಂಡು ಇವತ್ತು ಎಂತಹ ಒಂದು ವಾತಾವರಣ ಸೃಷ್ಟಿಯಾಗ್ತಾಯಿದೆ ಸಿದ್ದರಾಮಯ್ಯನವ್ರ ಮುಖಾಂತರ ಅನ್ನೋದನ್ನು ಹಿಂದೂಗಳು ಅರ್ಥ ಮಾಡ್ಕೊಳ್ಬೇಕು, ನಮ್ಮ ಕರ್ನಾಟಕದ ಮಹಾಜನತೆ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿ ನಾನು ಮನವಿ ಮಾಡ್ಕೊಳ್ತೇನೆ. ನೋಡಿ, ನಮ್ಮ ಸಿದ್ದರಾಮಣ್ಣ ಇವರು ಸಿದ್ದರಾಮಯ್ಯನ ಹುಂಡಿಲಲ್ಲಿ ಹುಟ್ಟಾರೋ, ಆದರೆ ಯಾವುದೋ ಮೌಲದವ್ರಲ್ಲಿ ಹುಟ್ಟಾರೋ, ಈ ಥರ ವರ್ತನೆ ಆ ಥರ ಕಾಣಿಸ್ತಾ ಇದೆ ನಮಗೆ. ಇವರು ಶಿವಾಜಿನಗರ ಸಿದ್ದರಾಮಯ್ಯನೋ ಅಥವಾ ಸಿದ್ದರಾಮಯ್ಯನ ಹುಂಡಿ ಸಿದ್ದರಾಮಯ್ಯನೋ ಅಂತ ನಮಗೆ ಆಶ್ಚರ್ಯ ಆಗುತ್ತೆ. ಯಾಕೆಂದರೆ ಕಲ್ಲು ಬಿಸಾಡೋರಿಗೆ ರಕ್ಷಣೆ, ನಮ್ಮನ್ನ ಏನೇ ಮಾಡಿದ್ರು, ನಮ್ದು ಏನೇ ಆಟ ಟೋಪಗಳು ಪುಂಡಾಟಿಕೆ ಮಾಡಿದ್ರು ಕೂಡ ನಮ್ಮ ರಕ್ಷಣೆಗೆ ಸಿದ್ದರಾಮಯ್ಯನವ್ರು ಇದ್ದಾರೆ. ಅವ್ರಿಗೆ ಹಿಂದೂ ಹೆಸರಿದೆ ಅಷ್ಟೇ, ಆದರೆ ಅವರು ರಕ್ಷಣೆ ಕೊಡ್ತಾ ಇರೋವಂಥದ್ದು ಎಲ್ಲರಿಗೂ ಕೂಡ ಈ ಥರ ಶಾಂತಿಗೆ ಭಂಗ ತರುವಂಥವ್ರು ಕಲ್ಲು ಬಿಸಾಡೋರಿಗೆ ಕೊಡ್ತಾ ಇದ್ದಾರೆ. ಅಖಂಡ ಶ್ರೀನಿವಾಸ ಮೂರ್ತಿಯವ್ರ ಮನೆಗೆ ನುಗ್ಗಿದವರಿಗೆ, ಅವ್ರ ಮನೇನ ಸುಟ್ಟಾಕಿದವ್ರ ವಿರುದ್ಧದ ಕೇಸ್ಗಳನ್ನು ವಾಪಸ್ ತೆಗೆದುಕೊಳ್ತಾರೆ. ಪೊಲೀಸ್ ಜೀಪನ್ನ ಜಖಮ್ ಮಾಡಿದವ್ರ ವಿರುದ್ಧ ಕೇಸನ್ನು ವಾಪಸ್ ತೆಗೆದುಕೊಳ್ತಾರೆ. ಈ ಹಿಂದೆ 2015ರಲ್ಲಿ ಅವ್ರು ಮೊದಲನೇ ಸಾರಿ ಮುಖ್ಯಮಂತ್ರಿ ಆಗಿದ್ದಾಗ SDPI KFD ವಿರುದ್ಧ ಇದ್ದಂಥ 175 ಕ್ರಿಮಿನಲ್ ಪ್ರಕರಣಗಳು, 1600 KFD ಪುಂಡರ ವಿರುದ್ಧ ಇದ್ದಂಥ ಪ್ರಕರಣಗಳನ್ನು ವಾಪಸ್ ತೆಗೆದುಕೊಳ್ತಾರೆ. ಅಂದರೆ ನಮ್ಮವನೇ ಮುಖ್ಯಮಂತ್ರಿ ಇದ್ದಾನೆ, ನಮ್ಗೆ ಯಾವ ಚಿಂತೆ, ನೋಡ್ಕೋತಾರೆ ಅಂತ ಹೇಳ್ಬಿಟ್ಟು ಧೈರ್ಯ ಬಂದಿದೆ. ಹಾಗಾಗಿ ಕಲ್ಲು ಬಿಸಾಡ್ತಾ ಇದ್ದಾರೆ.